ಈ ಸೈಬರ್ ವಂಚನೆಗೆ ಬಲಿ ಆಗ್ತಕ್ಕಂಥವ್ರು ಮ್ಯಾಕ್ಸಿಮಮ್ ಅಕ್ಷರಸ್ಥರು ಅಂದರೆ ಎಜುಕೇಟೆಡ್ ಪೀಪಲ್ಸ್ ಇದಕ್ಕೆ ಮ್ಯಾಕ್ಸಿಮಮ್ ಬಲಿ ಆಗ್ತದೆ. ಇದರಲ್ಲಿ ರೈತರ ಹಾಗಿಲ್ಲ. ರೈತರ ಹತ್ರ ಒಂದು ಕೀಪ್ಯಾಡ್ ಸೆಟ್ ಇರ್ತದೆ ಅಷ್ಟೇ. ಅವ್ರ ಹತ್ರ ಅವ್ರು ಏನಪ್ಪಾ ಅಂತಂದ್ರೆ ಒಂದು ಇನ್ಸೂರೆನ್ಸ್ ದುಡ್ಡು ಜಮಾ ಆಗ್ತದೆ, ಮೆಸೇಜ್ ಬರ್ತದೆ, ಸೀದಾ ಬ್ಯಾಂಕಿಗೆ ಓಡೋಗ್ಬಿಡ್ತಾರೆ, ಅವ್ರು ದುಡ್ಡು ತಕ್ಷಣ ಬರ್ತಾರೆ. ನಮ್ಮಲ್ಲಿ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನಲ್ಲಿ ಬರ್ತದೆ, ಸ್ಮಾರ್ಟ್ ವರ್ಕ್ ಮಾಡ್ತದೆ, ಅದಕ್ಕೆ ನಾವು ಸೈಬರ್ಗೆ ಬಲಿ ಆಗ್ತದೆ. ನೀವು ಸಿನಿಮಾದಲ್ಲೆಲ್ಲ ತೋರಿಸ್ತಾರೆ ಸರ್. ನಾನು ಪ್ರತಿಯೊಂದು ಕಾಲೇಜಿಗೆ ಅವೇರ್ನೆಸ್ ಹೋದಾಗ, ಸೈಬರ್ ಅವೇರ್ನೆಸ್ ಹೋದಾಗ ಹೇಳ್ತಿರ್ತೇನೆ. ನಾನು ಏನ್ ಹೇಳ್ತೇನೆ, ನೀವೆಲ್ಲ ಸಿನಿಮಾ ನೋಡಿ, ಅಲ್ಲಿ ಸಿನಿಮಾದಲ್ಲಿ ಎಲ್ಲ ಕೇಸ್ ಮುಗಿದ ನಂತರ ಲಾಸ್ಟ್ ಪೊಲೀಸರು ಬರ್ತಾರೆ, ಕ್ಯಾಪ್ ತೆಗಿತಾರೆ, ಎಲ್ಲ ನೋಡಿ ಕಾಮಿಡಿ ಮಾಡ್ತಿರ್ತಾರೆ ಪೊಲೀಸರಿಗೆ. ಎಲ್ಲ ಮುಗಿದ ಈಗ ಬಂದ್ರು ನೋಡಿ ಪೊಲೀಸರು, ಇವಾಗ ಬಂದ್ರೆ, ಈಗ ಮುಗಿತು ಎಲ್ಲ ಮತ್ತೆ ಈಗ ಬಂದ್ರು ಅಂತ. ನಾವು ನಮ್ಮ ಸ್ಟೇಷನ್ ಬಂದಾಗ ಅಥವಾ ಈಗ ಬಂದಾಗ ನಾನು ಹೇಳ್ತಿರ್ತೇನೆ, ಕೆಲವೊಂದು ಕಾಲೇಜ್ಗೆಲ್ಲ ಹೋದಾಗ ಏನ್ ಹೇಳ್ತೇನೆ ಅಂದ್ರೆ, ನೀವು ದುಡ್ಡು ಕಳ್ಕೊಂಡ್ಮೇಲೆ ಪೊಲೀಸ್ ಹತ್ರ ಬರ್ತೀರಿ, ಕಳ್ಕೊಳಕ್ಕಿಂತ ಮುಂಚೆ ಯಾವ್ದಾದ್ರು ಒಬ್ರು ಪೊಲೀಸನ್ನ ಸಂಪರ್ಕಿಸ್ತೀರಾ, ಹಂಗ ನೀವು ಎಲ್ಲ ಕಳ್ಕೊಂಡ್ಮೇಲೆ ನಮ್ಮ ಹತ್ರ ಬರ್ತೀರಿ. ನಾವು ಅವ್ರಿಗೆ ನಾನು ತಮಾಷೆಗೆ ಹೇಳ್ತದ ಅಷ್ಟೇ. ಅಂದ್ರೆ ವಾಸ್ತವಿಕವಾಗಿ ಏನಪ್ಪಾ ಅಂದ್ರೆ, ಯಾರೋ ಒಬ್ರು ಹತ್ತಿರದವ್ರನ್ನ ಯಾರೋ ಸಂಪರ್ಕಿಸಿ, ತಿಳಿದಂತವ್ರು ಸಂಪರ್ಕಿಸಿ ಈ ತರ ದುಡ್ಡು ಕೇಳ್ತಿದಾರೆ ಆನ್ಲೈನ್. ಗೊತ್ತು ಗುರಿ ಇದ್ದವರಿಗೆ 1,000 ರೂಪಾಯಿ ಕೊಡಕ್ಕೆ ನಾವು ಹಿಂದೆ ಮುಂದೆ ನೋಡ್ತಕ್ಕಂಥ ಯುಗದಲ್ಲಿ ಗೊತ್ತು ಗುರಿ ಇಲ್ಲದವರಿಗೆ ಲಕ್ಷಾನುಗಟ್ಟಲೆ ದುಡ್ಡು ಹಾಕ್ತಾರೆ. ಹಾಗಾಗಿ ಈ ಸೈಬರ್ ವಂಚನೆಗಳಿಗೆ ಮೇನ್ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ ನಡೀತಿರೋದೇ ಎರಡೇ ವಿಷಯಕ್ಕೆ ಸರ್. ಒಂದು ದುಡ್ಡಿಗಾಗಿ, ಮನಿ, ದುಡ್ಡನ್ನು ನೋಡಿ. ಇನ್ನೊಂದು ಹರಾಸ್ಮೆಂಟ್, ನಮ್ ಬ್ಲಾಕ್ ಮೇಲ್ ಮಾಡೋದು, ಈ ತರ ಚೀಟ್ ಮಾಡೋದು. ಇದಕ್ಕೋಸ್ಕರ ಈ ನಡೀತಕ್ಕಂಥದ್ದು ಸೈಬರ್ ಕ್ರೈಮ್ಗಳು. ನಾವು ಎರಡರಿಂದ ಸ್ವಲ್ಪ ಅಲರ್ಟ್ ಆಗ್ಬಿಟ್ರೆ ಈ ಸೈಬರ್ ಕ್ರೈಮ್ ಬಲಿ ಆಗುವುದಿಲ್ಲ. ಹಾಗಾಗಿ ಸೈಬರ್ ಕ್ರೈಮ್ ನಡೀತಕ್ಕಂಥದ್ದು ಈಗ ಪತ್ರ ವ್ಯವಹಾರ ಮುಖಾಂತರ ನಡೆದಿಲ್ಲ, ಬಹಳ ಕಡಿಮೆ. ಹೌದು, ಈಗ ಏನಿದ್ರು ಡಿಜಿಟಲ್ ಪ್ರಪಂಚದಲ್ಲಿದ್ರೆ ಮೊಬೈಲು, ಲ್ಯಾಪ್ಟಾಪ್, ಕಂಪ್ಯೂಟರ್, ಇದ್ರ ಮುಖಾಂತರ ನಡೀತಕ್ಕಂಥ ಸೈಬರ್ ಕ್ರೈಮ್ಗಳು. ನಾವು ಇದನ್ನ ಸೇಫ್ ಆಗಿ ಇಟ್ಕೋಬೇಕು, ಮೊಬೈಲನ್ನ ಸೇಫ್ ಆಗಿ ಇಟ್ಕೋಬೇಕು ಅನ್ನೋದೇ ಇಂಪಾರ್ಟೆಂಟ್. ಮೊಬೈಲಲ್ಲಿ ಬರ್ತಕ್ಕಂಥ ಸುಮಾರಷ್ಟು ಬರ್ತಿರ್ತವೆ, ನಮ್ಮ ಲೋನ್ ಆ್ಯಪ್ಗಳು, ಆಮೇಲೆ APK ಫೈಲ್ಗಳು, ಡಿಜಿಟಲ್ ಸುಮಾರಷ್ಟು ಇದಾವೆ ಸರ್. ಸೈಬರ್ ಅಂತಂದ್ರೆ ಒಂಥರ ಆಳದು. ಮುಂದೊಂದು ದಿನ ಮಕ್ಕಳು ಓದೋ ಸಿಲೆಬಸ್ ಅಲ್ಲಿ ಕೂಡ ಒಂದು ಸಿಲೆಬಸ್ ಆಗಿ ಬಂದೇ ಬರ್ತದೆ. ಸೈಬರ್ ಕ್ರೈಮ್ ಯಾವುವು ಮತ್ತು ಅದು ತಡೆಗಟ್ಟುವುದು ಹೇಗೆ ವಿವರಿಸಿ 10 ಅಂಕಗಳಿಗೆ ಇದು ಬರ್ತದೆ. ಆ ರೀತಿಯಾಗಿ ಬರ್ತದೆ. ಇನ್ನೊಂದು ಕಾಲಘಟ್ಟ ಬಹಳ ದೂರ ಅಲ್ಲ ಸರ್, ಬಂದೇ ಬರ್ತದೆ, 100% ಬರ್ತದೆ.